ಮನುಷ್ಯನಿಗೆ ಸಾವಿನ ದಿನ ಗೊತ್ತಾಗ್ಬಿಟ್ರೆ ಅವ್ನು ಲೋಫರ್ ನನ್ನ ಮಗನ ಕಚಡ ನನ್ನ ಮಗನ ಅವ್ನು ಗೊತ್ತಾಗ್ಬಿಡುತ್ತೆ. ಇದನ್ನು ಬಂದಿಟ್ಕೊಳ್ಳಿ. ಸಾವು ಗೊತ್ತಾಗಲಿಲ್ಲ ಅಂದರೆ, ಸಾವಿನ ಸಮಯ ಗೊತ್ತಾಗಲಿಲ್ಲ ಅಂದರೆ ಒಳ್ಳೆಯವರು ಸತ್ಯರಿಸಿದ್ರೆ ನೀವು ಸಾವು ಸುಮ್ಮನೆ ಅಲ್ಲ ದೂರದಲ್ಲಿ ಕಾಣಿಸ್ಬಿಟ್ರೆ ಫಸ್ಟ್ ಆಗೋದೇನಂದ್ರೆ ಅದು ನಾನು ಗೆಲ್ಲೋದು ಹೆಂಗೆ ಅಂತ ಟ್ರೈ ಮಾಡ್ತಾನೆ, ಗೆಲ್ಲಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮೆಡಿಕಲ್ ಟ್ರೈ ಮಾಡ್ತಾನೆ, ಎಲ್ಲ ಟ್ರೈ ಮಾಡ್ತಾನೆ. ಕೊನೆಗೆ ನಮಗೆ ಯಾವುದು ದಾರಿ ಇಲ್ಲ ಅಂತ ಗೊತ್ತಾಗ ಶರಣಾಗತಿಯಿಂದ ಏನಂದ್ರೆ ಫಸ್ಟ್ ಥಿಂಗ್ ಇಸ್ ಹೌದು ನಾನು ವರ್ಷ ನನ್ನ ಮಗ ಕಚಡ ನನ್ನ ಮಗ ಲೋಪ ನನ್ನ ಮಗ ನಂದು ಇದು ಇಷ್ಟೇ ಇರುತ್ತಲ್ವಾ, ನನಗೊಬ್ಬನು ಗೊತ್ತಿರುತ್ತೆ. ಇದು ಬಹಳ ಮುಖ್ಯವಾದದ್ದು ಆತ್ಮಸಾಕ್ಷಿ ಅಂತ ಅದನ್ನು ಕರೀತಾರೆ. ಆತ್ಮಸಾಕ್ಷಿ ಅವಾಗ ಸ್ಟ್ರಾಂಗ್ ಆಗುತ್ತೆ, ಬಾಡಿ ವೀಕ್ ಆಗ್ತಿದೆ. ಅದು ಏನು ಮಾಡುತ್ತೆ, ಕನ್ಫೆಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕನ್ಫೆಷನ್, ದಟ್ ಇಸ್ ವೈ ಜೀಸಸ್ ಕ್ರೈಸ್ಟ್ ಬಿಕಮ್ ದಿ ಮಾಸ್ಟರ್ ಪವರ್ ಆಫ್ ದ ವರ್ಲ್ಡ್, ಬಿಕಾಸ್ ದೇರ್ ಇಸ್ ಅ ಚಾನ್ಸ್ ಫಾರ್ ಕನ್ಫೆಷನ್ ದೇರ್. ಅಲ್ಲಿ ನೀವು ಕನ್ಫೆಸ್ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಬಾಡಿನಲ್ಲಿ ದೊಡ್ಡ ಭಾರ ಹೊಟ್ಟೋಗುತ್ತೆ. ಅದನ್ನ ಈ ಬಾಡಿ ಒಳಗಡೆ ಇರೋ ತಪ್ಪುಗಳನ್ನ ನಾವು ಯಾಕೆ ಒಂದು ಜಾಗ ಸಿಕ್ಬಿಟ್ರೆ ಈ ಬಾಡಿ ಲೈಟ್ ಆಗುತ್ತೆ. ಇಲ್ಲಾಂದ್ರೆ ಇಟ್ಸ್ ಅ ಟಾರ್ಚರ್. ನರಕ ಅಂದ್ರೆ ಅದೇನೆ. ನಿಮ್ಮ ಅಂತರಾತ್ಮ ನಿಮ್ಮ ಹೊಡಿತಾ ಇರುತ್ತೆ, ನಿಮ್ಮ ಮನಸ್ಸು ಹೊಡಿತಾ, ಎಲ್ಲ ಕಳ್ಳರು ಇಲ್ಲೇ ಇರ್ತಾರೆ, ಈ ಸುತ್ತಲೂ ನಿಂತ್ಕೊಂಡು ಚುಚ್ತಾ ಇರ್ತಾರೆ. ಇವ್ರಿಗೆ ಹಾಕೊಂಡ್ ಜಾಗ, ಹೌದು ನಾನು ತಪ್ಪಾಗ್ಬಿಟ್ಟೆ, ಕಷ್ಟ ನನ್ನ ಮಗ, ವರ್ಷ ನನ್ನ ಮಗ, ಲೋಪ ನನ್ನ ಮಗ ಅಂತ ಹೇಳ್ಬಿಟ್ಟು ದೇವರೇ ನನ್ನ ಕಾಪಾಡಪ್ಪ ಅಂತ ತಕ್ಷಣ ಆಗೂ ಆಗ್ಬಿಟ್ಟಿಲ್ಲ. ಆ ದೇವ್ರು ಇದನ್ನೆಲ್ಲ ಪ್ರಸ್ತುತ ನನಗೆ ಏನಾದ್ರು ಒಂದು ಬೇಕು, ಹಾಕಕ್ಕೆ ಜಾಗ, ಹಾಕೊಂಡ್ ಜಾಗ ಬೇಕು, ಟ್ರಾಶ್ ಬಿನ್ ಬೇಕು. ಆ ಬಿನ್ ಎಲ್ಲರೂ ಸಿಕ್ಲಿ, ಅದನ್ನ ನಿಂಗೆ ಎಲ್ಲರೂ ತಗೋ, ಯೇಸು ಕೃಷ್ಣ ತರ ತಗೋ, ಅಲ್ಲ ತರ ತಗೋ, ರಾಮನ ತರ ತಗೋ, ಕೃಷ್ಣ ತರ ತಗೋ, ಬೇಡ ಇಲ್ಲಿ ಯಾರೋ ಒಬ್ಬ ಸಿದ್ದಪ್ಪಾಜಿ ತರ ತಗೋ, ಯಾರೋ ಬರಬೇಕು. ಇಲ್ಲ ಅಂದ್ರೆ ನೆಮ್ಮದಿಯಾಗಿ ಸಾಯ್ಕಾಗಲ್ಲ. ಸಮಸ್ಯೆ ಇರೋದೇ ಸಾವು.